ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಶ್ರೀ. ಇಂದು ನಮ್ಮ ಸಂಜೆ ತೋಟದಲ್ಲಿ ಮೆಕ್ಕೆಜೋಳ ಬಂದಿತ್ತು. ನಾನು ಏನು ಮಾಡಿದೆ ಅಂತಂದ್ರೆ, ಏನಾದರೂ ಸಂಜೆ ಟೈಮಿಗೆ ಸ್ನ್ಯಾಕ್ಸ್ ಮಾಡಬೇಕಂತ ಅಂದ್ಕೊಂಡೆ. ಹಾಗಾಗಿ ಚಿಕ್ಕದಾಗಿರ್ತಕ್ಕಂಥ ಬೇಬಿ ಕಾರ್ನ್ಗಳನ್ನು ನಾನು ಏನು ಮಾಡಿದೆ ಅಂದರೆ ಕಿತ್ಕೊಂಡು ಬಂದು ನೀಟಾಗಿ ಸಿಪ್ಪೆಯನ್ನು ಬಿಡಿಸಿ ನಾನಿಲ್ಲಿ ಏನು ಮಾಡತ್ತೀನಿ ಅಂತಂದ್ರೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ನೋಡಿರಿ ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಒಂದು ಪುಟ್ಟಿ ತೊಗೊಂಡು ಅದ್ರಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೋಡಿರಿ, ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಬೇಬಿ ಕಾರ್ನನ್ನು ಕುದೀತಿರುವ ನೀರಿಗೆ ಏನು ಮಾಡತ್ತೀನಿ ಹಾಕಿ ಒಂದು 2-3 ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು 2-3 ನಿಮಿಷ ಯಾಕೆ ಬೇಯಿಸ್ಕೋಬೇಕಂದ್ರೆ ಅತಿಯಾಗಿರಬಾರ್ದು. ಇದನ್ನು ಬೇಯಿಸ್ಕೊಂಡ ನಂತರ ಇದನ್ನು ನಾವೇನು ಮಾಡಬೇಕು, ಸೋಸ್ಕೋಬೇಕಂದ್ರೆ ನೀರನ್ನು ಬೇರ್ಪಡಿಸಿ ಇಟ್ಕೋಬೇಕು. ಇವಾಗ ನಾನು ಮತ್ತೆ ಒಂದು ಪುಟ್ಟಿ ಒಳಗೆ ಎಣ್ಣೆ ಹಾಕ್ಕೊಂಡೀನಿ. ಈಗ ಏನು ಮಾಡ್ತೀನಿ, ಸ್ವಲ್ಪ ಎಣ್ಣೆಯನ್ನು ಕಾಯಲಿಕ್ಕೆ ಬಿಡ್ತೀನಿ. ಇವಾಗ ಜೀರಿಗೆ ಪೌಡ್ರು, ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಬೆಳ್ಳುಳ್ಳಿ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ ಹಾಗೂ ಸ್ವಲ್ಪನೇ ನಾವೇನು ಮಾಡ್ತೀನಿ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿನಿ. ಹಾಗೆ ಹುಣಸೆ ರಸನೂ ತೊಗೊಂಡಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ, ಈಗ ಹಸಿರು ಮೆಣಸಿನ್ಕಾಯನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನೋಡಿರಿ, ಈ ರೀತಿ ಏನು ಮಾಡ್ಕೋಬೇಕು, ನಾನು ಎಣ್ಣೆಯಲ್ಲಿ ಅದನ್ನು ಹಸಿರು ಮೆಣಸಿನ್ಕಾಯಿ ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮತ್ತು ಏನು ಮಾಡ್ತೀನಿ ಅಂತಂದ್ರೆ, ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಲ್ಲ, ಆ ಬೆಳ್ಳುಳ್ಳಿ ಪೀಸ್ಗಳನ್ನು ಹಾಕ್ತೀನಿ. ಮತ್ತು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಈ ಶುಂಠಿಯನ್ನು ಹಾಕೋತಿದ್ದೀನಿ. ನೋಡಿರಿ, ಈ ರೀತಿ ಸ್ವಲ್ಪ ನಾವು ಹಾಕ್ಕೊಂಡು ಏನು ಮಾಡಬೇಕು ಅಂತಂದ್ರೆ ಫ್ರೈ ಮಾಡ್ಕೊತಾ ಇರಬೇಕು. ಯಾಕಂದ್ರೆ ಅದು ಕುದಿಬೇಕಲ್ಲ ಒಂಚೂರು. ಹಾಗಾಗಿ ನಾನು ಮತ್ತೆ ಇದಕ್ಕೆ ಏನು ಮಾಡ್ತೀನಿ, ಕರಿಬೇವನ್ನು ಹಾಕೋತಿದ್ದೀನಿ. ನೋಡಿರಿ, ಅದು ಸಮಯಕ್ಕೆ ಕರಿಬೇವು ಏನಾಗಬೇಕಂತಂದ್ರೆ ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿ ನಾವೇನು ಮಾಡ್ಬೇಕಂತಂದ್ರೆ ಎಲ್ಲವೂ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಲೋ ಫ್ಲೇಮ್ ಒಳಗಿಟ್ಟು ಕೊತ್ತಂಬರಿಯನ್ನು ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಹಾಕೋತೀನಿ. ನೋಡಿರಿ, ಈ ರೀತಿ ನಾವು ಮಾಡ್ಕೋಬೇಕು. ಇವಾಗ ಏನು ಮಾಡ್ಬೇಕಂತಂದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಈಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತೀನಿ. ಅಂದ್ರೆ ಅದು ಫ್ಲೇವರ್ ಬರಲಿ ಅನ್ನೋ ಸಂಬಂಧ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರಿನ ಅಂಶ ಇರ್ತದಲ್ಲ, ಅದು ಸ್ವಲ್ಪ ರೋಸ್ಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಆ ಬೆಂದಿರ್ತಕ್ಕಂಥ ಬೇಬಿ ಕಾರ್ನನ್ನು ಹಾಕಿ ಈಗ ಮತ್ತಷ್ಟು ನಾನು ಏನು ಮಾಡ್ತೀನಿ ಅಂತಂದ್ರೆ ಅದನ್ನು ಫ್ರೈ ಮಾಡಿಸ್ಕೊತೀನಿ. ಈ ರೀತಿ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊತಾ ಇರಬೇಕು. ನೋಡಿ, ಈ ರೀತಿ ಮಾಡ್ಕೊತಿರ್ಬೇಕು. 1-2 ನಿಮಿಷ ಮಾಡಿದರೆ ಸಾಕು. ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಇವಾಗ ಅದು ಫ್ರೈ ಆಗಿದೆ ಅಂತ ಗೊತ್ತಾಗ್ತದೆ. ಯಾಕಂದರೆ ನಾವು ಆಲ್ರೆಡಿ ಅದನ್ನು ಬೇಯಿಸ್ಕೊಂಡಿರ್ತೀವಿ. ಈಗ ನಾನು ಸ್ವಲ್ಪ ಮೇಲೆ ಈರುಳ್ಳಿ ಹಾಕೋತೀನಿ. ನೀವು ಬೇಕಾದರೆ ಎಣ್ಣೆ ಒಳಗೆ ಹಾಕೋಬೋದು. ನಮ್ಮ ಬಾಯಿಗೆ ಟೇಸ್ಟ್ ಬರ್ತದೆ ಅನ್ನೋ ಸಂಬಂಧ ನಾನು ಮೇಲೆ ಈರುಳ್ಳಿಯನ್ನು ಹಾಕೊಂಡ್ರೆ ಸಖತ್ತಾಗಿ ಟೇಸ್ಟ್ ಬರ್ತದೆ ಅನ್ನೋ ಸಂಬಂಧ ನಾನು ಮೇಲೆ ಏನು ಮಾಡತ್ತೀನಿ ಅಂದರೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಈಗ ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಟಿದ್ನಲ್ಲ, ಅದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಮತ್ತೆ ಸ್ವಲ್ಪ ಲೋ ಮಾಡ್ಕೊಂಡು ಈಗೇನು ಜೀರಿಗೆ ಪೌಡರು ಮತ್ತು ಗರಂ ಮಸಾಲ, ಪೆಪ್ಪರ್ ಪೌಡ್ರನ್ನು ಏನು ಮಾಡ್ತೀನಿ ಅಂತಂದ್ರೆ ಆ 3 ಮಿಶ್ರಣವನ್ನು ಹಾಕ್ತೀನಿ. ಮೇಲ್ಗಡೆ ಹಾಕಿ ಏನು ಮಾಡ್ತೀನಿ ಅಂತಂದ್ರೆ ಮತ್ತೆ ಒಂದು ಸ್ವಲ್ಪ 2-3 ನಿಮಿಷ ಫ್ರೈ ಮಾಡ್ಕೋತೀನಿ. ನೋಡಿರಿ, ನಾನು ಬೇಬಿ ಕಾರ್ನ್ ಹೇಳಿದ್ನಲ್ಲ ಅವಾಗ ಜಾಸ್ತಿ ಫ್ರೈ ಮಾಡ್ಕೋಬಾರ್ದಲ್ಲ, ಹಾಗಾಗಿ ಇಲ್ಲಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತೆ ಏನು ಮಾಡ್ತೀನಿ ಅಂದ್ರೆ ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋತೀನಿ. ನೋಡಿರಿ, ಅತಿಯಾಗಿ ಬೇಬಿ ಕಾರ್ನ್ ಕುದಿಸ್ಕೋಬೇಡ್ರಿ. ಇವಾಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಏನು ಮಾಡಬೇಕು, ಸ್ವಲ್ಪ ಕುದಿಸ್ಕೊಂಡ್ರೆ ನಡೀತದೆ. ಈಗ ನೀಟಾಗಿ ಏನು ಮಾಡ್ತೀನಿ, ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ತಿದ್ದೀನಿ. ಅರಿಶಿಣ ಪುಡಿನ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅರಿಶಿಣ ಪುಡಿ ಹಾಕೋದ್ರಿಂದ ಹೆಲ್ತ್ಗೆ ಒಳ್ಳೆಯದು, ಯಾವುದೇ ರೀತಿ ಪಿತ್ತ ಆಗೋದಿಲ್ಲ. ಮತ್ತು ನಾನು ಏನು ಮಾಡತ್ತೀನಿ ಅಂತಂದ್ರೆ ಸ್ವಲ್ಪ ರುಚಿಗೆ ಅಂದರೆ ಹುಳಿ ಆಗಲಿ ಅಂತೇಳಿ ಸ್ವಲ್ಪ ಹುಣಸೆ ರಸವನ್ನು ಹಾಕೋತಿದ್ದೀನಿ. ಅದು ಸ್ವಲ್ಪ ಏನು ಮಾಡ್ಬೇಕಂತಂದ್ರೆ ಫ್ರೈ ಮಾಡ್ಕೋಬೇಕು. ಈ ರೀತಿ ಏನು ಮಾಡ್ಬೇಕಂದ್ರೆ ಫ್ರೈ ಮಾಡ್ಕೊಂಡ್ರೆ ಮಕ್ಕಳಿಗೆ ಸಂಜೆ ಟೈಮ್ ಕೊಡಲಿಕ್ಕೆ ಚೆನ್ನಾಗಿರ್ತದೆ. ಮಕ್ಕಳು ಇಷ್ಟಪಟ್ಟು ಏನು ಮಾಡ್ತಾರಂದ್ರೆ ಇದನ್ನು ತಿಂತಾರೆ. ನೋಡಿರಿ, ಈ ರೀತಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಹೊರಗಡೆ ತಿನ್ನೋದ್ರಿಂದ ನಾವು ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಏನಾಗುತ್ತಂದ್ರೆ ನಮಗೂ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ, ಮಕ್ಕಳಿಗೆ ತಿನ್ನಲಿಕ್ಕೆ ಇಷ್ಟ ಆಗ್ತದೆ. ನೋಡಿ, ಈ ರೀತಿ ಇವಾಗ ಫ್ರೈ ಆಗಿದೆ. ಇದನ್ನು ನಾನು ಏನು ಮಾಡ್ತೀನಿ, ಇವಾಗ ಒಂದು ಪ್ಲೇಟ್ನೊಳಗೆ ತೊಗೊಂಡು ಸರ್ವ್ ಮಾಡ್ಕೊತಿದ್ದೀನಿ. ನೋಡಿ, ನಾನು ಸರ್ವ್ ಮಾಡ್ಕೊಳ್ಳೋ ಮುಂದಾಗ ಆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಪೆಪ್ಪರ್ ಸ್ಮೆಲ್ಲು, ಜೀರಿಗೆ ಪೌಡ್ರು ಇದ್ರ ವಾಸನೆ ಘಮ ಘಮ ಅಂತ ಬರತ್ತದ. ಇವಾಗ ಬೇಬಿ ಕಾರ್ನ್ ಫ್ರೈ ತಿನ್ನಲು ಸಿದ್ಧವಾಗಿದೆ.
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.